ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ರೀತಿಯಾಗಿ ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿದ್ದೀರಾ. ವಾಕ್ಯ ನಿಮ್ಮನ್ನು ಪ್ರತಿದಿನ ತನ್ನ ಆತ್ಮನ ಮೂಲಕ ನಡೆಸುತ್ತಿದೆ ಎಂಬುದಾಗಿ ನಾನು ಬಯಸಿ ದೇವರಿಗೆ ಸ್ತೋತ್ರ ಸಲ್ಲಿಸೋನಾಗಿದ್ದೇನೆ. ದೇವರ ಆತ್ಮನ ಮೂಲಕ ದೇವರು ತನ್ನ ವಾಕ್ಯಗಳನ್ನು ಪ್ರತಿಕ್ಷಣ ನಮ್ಮೊಂದಿಗೆ ಮಾತಾಡಿ ಆತನು ತಾನೇ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸುವಂಥ ಆತನ ಕೃಪೆಗಾಗಿ ಸ್ತೋತ್ರ. ದೇವರ ವಾಕ್ಯ ನಮಗೆ ಧೈರ್ಯವಾಗಿಯೂ ಬಲವಾಗಿಯೂ ಜೀವವಾಗಿಯೂ ನಮ್ಮನ್ನು ನಡೆಸುವಂಥದ್ದಾಗಿದೆ. ಆ ವಾಕ್ಯ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡುವಂಥದ್ದೇ ಆಗಿದೆ. ಅದರಿಂದ ಮುಂದಿರುವ ಸಮಯ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗಳ ಕಾಲ ಪ್ರತಿದಿನ ಪ್ರತಿ ಗಳಿಗೆ ನಮ್ಮೊಂದಿಗೆ ನಿನ್ನ ವಾಕ್ಯದ ಮೂಲಕ ಮಾತಾಡಿದ ಹಾಗೆ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ. ಕೇಳಲ್ಪಡುವ ವಾಕ್ಯಗಳು ನನ್ನ ಜೀವಿತವನ್ನು ಬದಲಾಯಿಸಲಿ, ನನ್ನ ಜೀವಿತವನ್ನು ರೂಪಿಸಲಿ, ನನ್ನ ಜೀವಿತದಲ್ಲಿರುವ ಎಲ್ಲ ಇಕ್ಕಟ್ಟುಗಳಿಂದ ನನ್ನನ್ನು ಹೊರತಂದು ಮತ್ತೆ ನಿನ್ನ ಬಗ್ಗೆ ಇನ್ನೂ ಹೆಚ್ಚಾಗಿ ಅರಿತುಕೊಂಡು ನಿನ್ನಲ್ಲೇ ನೆಲೆ ನಿಂತು ದೇವರೇ ನಿಲ್ಲುವ ಹಾಗೆ ಬೇಕಾದ ಕೃಪೆಯನ್ನು ಈ ನಿನ್ನ ವಾಕ್ಯಗಳ ಮೂಲಕ ನಮಗೆ ದಯಪಾಲಿಸಿರಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿರಿ. ನಿಮ್ಮ ಕರಗಳಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಪರಿಶುದ್ಧಾತ್ಮನು ನಮ್ಮಲ್ಲಿ ಬರುವಾಗ ಈ 5 ಸಂಕೇತಗಳು ಕಾಣುತ್ತವೆ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರತಿ ಮನುಷ್ಯನೊಳಗಡೆ ಪರಿಶುದ್ಧಾತ್ಮನು ಬರುವಾಗ 5ಕ್ಕಿಂತಲೂ ಹೆಚ್ಚು ಸಂಕೇತಗಳನ್ನು ನಾವು ಕಾಣ್ಬೋದು. ಆದರೆ ಈ ದಿನ 5 ಸಂಕೇತಗಳ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಅದರಿಂದ ಉಂಟಾಗುವ ಪ್ರಯೋಜನಗಳು, ಅದರಿಂದ ಆಗುವಂಥ ಕೆಲವೊಂದು ಕಾರ್ಯಗಳನ್ನು ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಆದರೆ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಪ್ರಭುವಾದ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಕಡೆದಾಗಿ ವಾಗ್ದಾನ ಮಾಡಿ ಮಾತಾಡಿದಂಥ ಆ ವಾಗ್ದಾನವನ್ನು ಈಗಾಗಲೇ ನಾವು ಅಪೊಸ್ತಲರ ಕೃತ್ಯಗಳು 1:8 ಓದಿಕೊಂಡಿದ್ದೇವೆ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ಎಂಬುದಾಗಿ ಅಲ್ಲಿ ಒಂದು ಮಾತನ್ನು ಯೇಸು ಸ್ವಾಮಿ ಉಪಯೋಗಿಸಿರೋದನ್ನು ನಾವು ನೋಡ್ಬೋದು. ನಿಮ್ಮ ಮೇಲೆ ಬರಲು ಎಂಬುದಾಗಿ ಅದರ ಅರ್ಥ ಏನಂದರೆ, ಪರಿಶುದ್ಧಾತ್ಮನು ನಿಮ್ಮೊಳಗಡೆ ಬಂದು ವಾಸವಾಗಿರ್ತಾನೆ ಅಂತ. ಪರಿಶುದ್ಧಾತ್ಮನು ನಮ್ಮೊಳಗಡೆ ಬಂದು ನಮ್ಮೊಳಗಡೆ ವಾಸವಾಗಿದ್ದು ನಮ್ಮನ್ನು ಮಾರ್ಗದರ್ಶಿಸುವವರಾಗಿದ್ದಾರೆ. ಅದಕ್ಕೆ 1 ಕೊರಿಂಥ್ಯ ಅದರ 3ನೇ ಅಧ್ಯಾಯದ 16ನೇ ವಚನ ಎಂಬುದಾಗಿ ನಾನು ನೆನೆಸ್ತೇನೆ. ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 1 ಕೊರಿಂಥ್ಯ 3 ಅದರ 16 ಹೀಗೆ ಬರೆಯಲ್ಪಟ್ಟಿದೆ: ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆಲಯವು ನೀವೇ. ಇಲ್ಲಿ ನಾವು ನೋಡ್ಬೋದು, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ ಅದರ 8ನೇ ವಚನದಲ್ಲಿ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ಎಂಬುದಾಗಿ ಬರೆಯಲ್ಪಟ್ಟಿದೆ. 1 ಕೊರಿಂಥ್ಯ 3 ಅದರ 16ನೇ ವಚನವನ್ನು ನಾವು ಓದುವಾಗ ದೇವರ ಆತ್ಮನು ಅಂದರೆ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಅಂದರೆ ಪರಿಶುದ್ಧ ಆತ್ಮನು ನಮ್ಮೊಳಗಡೆ ವಾಸ ಮಾಡುವ ಕರ್ತನಾಗಿದ್ದಾನೆ. ಇದಕ್ಕೆ ನಾವು ಈಗಾಗಲೇ ನಾವು ಧ್ಯಾನಿಸುವಂಥ ವಿಷಯ ಯಾವುದೆಂಬುದಾಗಿ ನಮಗೆ ಗೊತ್ತಿದೆ. ಪರಿಶುದ್ಧಾತ್ಮನು ನಮ್ಮಲ್ಲಿ ವಾಸ ಮಾಡುವಾಗ ಈ 5 ಸಂಕೇತಗಳನ್ನು ನಾವು ಕಾಣುತ್ತೇವೆ. ಹಾಗಾದರೆ ಏನು 5 ಸಂಕೇತಗಳು, ಏನು 5 ಗುರುತುಗಳು ಎನ್ನುವುದನ್ನು ನಾವು ಒಂದೊಂದಾಗಿ ಧ್ಯಾನ ಮಾಡ್ತಾ ಮುಂದೆ ಹೋಗೋರಾಗಿರೋಣ. 1ನೇದಾಗಿ ಪ್ರೀತಿ ಮತ್ತು ಶಾಂತಿ.
ಒಂದನೇದಾಗಿ ಪ್ರೀತಿ ಮತ್ತು ಶಾಂತಿ ಅನ್ನುವಂಥದ್ದು ಪರಿಶುದ್ಧಾತ್ಮನು ನಮ್ಮೊಳಗಡೆ ವಾಸ ಮಾಡುವಾಗ ಅದು ನಮ್ಮಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ನಿಮಗೆ ಆ ಗಲಾತ್ಯ ಪತ್ರಿಕೆನ ನಾವು ಓದಿಕೊಳ್ಳೋದಾದರೆ, ಗಲಾತ್ಯ ಪತ್ರಿಕೆಯಲ್ಲಿ ಪರಿಶುದ್ಧಾತ್ಮನ ಫಲಗಳ ಬಗ್ಗೆ ಗಲಾತ್ಯ 5 ಅದರ 22ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಬರೆಯಲ್ಪಟ್ಟಿದೆ. ಅದನ್ನು ಓದೋಣ. ಗಲಾತ್ಯ 5 ಅದರ 22. ಪರಿಶುದ್ಧಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಅಲ್ಲಿ ನಾವು ನೋಡ್ಬೋದು ದೀರ್ಘ ಶಾಂತಿ. ಪ್ರೀತಿ ಮತ್ತು ಶಾಂತಿ ಅನ್ನುವಂಥದ್ದು ಪರಿಶುದ್ಧಾತ್ಮನು ನಮ್ಮೊಳಗಡೆ ಬರುವಾಗ ತೋರಿ ಬರುವಂಥದ್ದಾಗಿರ್ತದೆ. ಅದು ಒಂದು ಸಂಕೇತವಾಗಿದೆ, ಒಂದು ಗುರುತಾಗಿದೆ. ಯಾರೊಳಗಡೆ ಪರಿಶುದ್ಧಾತ್ಮನು ವಾಸವಾಗಿರ್ತಾನೋ ಅವನಲ್ಲಿ ಒಂದು ಪ್ರೀತಿಯ ಗುಣಗಳು ಕಂಡು ಬರ್ತದೆ. ಯಾರೊಳಗಡೆ ಪರಿಶುದ್ಧಾತ್ಮನು ವಾಸವಾಗಿರ್ತಾನೋ ಅವರೊಳಗಡೆ ಶಾಂತಿ ಅನ್ನೋದು ಇರ್ತದೆ. ಯಾಕೆಂದರೆ ಪರಿಶುದ್ಧಾತ್ಮನ ಫಲಗಳಲ್ಲಿ ಒಂದಾಗಿದೆ ಆ ಪ್ರೀತಿ ಮತ್ತು ಶಾಂತಿ. ಪ್ರೀತಿ ಮತ್ತು ಶಾಂತಿ ಅನ್ನುವಂಥದ್ದು ನಮ್ಮೊಳಗಡೆ ಕಂಡು ಬರಬೇಕು. ಅದಕ್ಕೆ ದೇವರಾತ್ಮನು ನಿಮ್ಮೊಳಗಡೆ ವಾಸವಾಗಿರುವುದರಿಂದ, ದೇವರಾತ್ಮನಿಂದ ನಡೆಸಲ್ಪಡುವವರಾಗಿದ್ದರಿಂದ ನೀವೇನು ಮಾಡಿ ಒಬ್ಬೊಬ್ಬರನ್ನು ಕೂಡ ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಬೋದು. ಗಲಾತ್ಯ ಪತ್ರಿಕೆ ಅದರ 6ನೇ ಅಧ್ಯಾಯದ 1ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಸಹೋದರರೇ, ನಿಮ್ಮಲ್ಲಿ ಯಾರಿಗಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದು ಸರಿ ಮಾಡಿರಿ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೀವಿ. ಹಾಗಾದರೆ ಪರಿಶುದ್ಧಾತ್ಮನು ನಮ್ಮೊಳಗಡೆ ವಾಸವಾಗಿದ್ದರೆ ನಮ್ಮಲ್ಲಿ ಕಂಡು ಬರುವಂಥದ್ದು ಶಾಂತ ಭಾವ, ಅಂದರೆ ದೀರ್ಘ ಶಾಂತಿ. ದೀರ್ಘ ಶಾಂತವಾಗಿ ಇರ್ತೇವೆ. ಯಾವುದೇ ಕಾರ್ಯಗಳಲ್ಲೂ ಕೂಡ ನಾವು ಗಲಿಬಿಲಿಗೊಳಗಾಗಲ್ಲ, ಗಲಿಬಿಲಿಗಳಿಗೆ ನಾವು ಅವಕಾಶ ಕೊಡಲ್ಲ. ನಾವೆಲ್ಲ ವಿಷಯಗಳಲ್ಲಿ ಶಾಂತವಾಗಿ ಮುಂದೆ ಹೋಗ್ತೇವೆ. ನಮ್ಮೊಳಗಡೆ ಶಾಂತಿ ಅನ್ನೋದು ಇರ್ತದೆ. ಎಲ್ಲ ವಿಷಯಗಳಿಗೂ ಕೂಡ ಶಾಂತವಾಗಿ ಕಾದಿರ್ತದೆ. ಯಾವುದೇ ಗಲಿಬಿಲಿ ಕಾರ್ಯಗಳಿಗೂ ಕೂಡ ಮನಸ್ಸನ್ನು ಬಿಟ್ಟು ಕೊಡಲ್ಲ. ಹಾಗಾದರೆ ಪರಿಶುದ್ಧಾತ್ಮನು ನಮ್ಮೊಳಗಡೆ ಇರುವಾಗ ಆತನು ಗಲಿಬಿಲಿಗೆ ಕಾರಣ ಅಲ್ಲ, ಶಾಂತಿಯಿಂದ ನಮ್ಮನ್ನು ನಡೆಸ್ತಾನೆ. ಎರಡನೇದಾಗಿ ಪ್ರೀತಿ. ನಮ್ಮೊಳಗಡೆ ಪ್ರೀತಿ ಅನ್ನುವಂಥದ್ದು ಕಂಡು ಬರ್ತದೆ. ಗಲಾತ್ಯ ಪತ್ರಿಕೆಯಲ್ಲಿ ಉಂಟಾಗುವ ಫಲಗಳಲ್ಲಿ ಮೊದಲನೇದಾಗಿ ಆತನು ಗುರುತಿಸಲ್ಪಡ್ತಾ ಇರೋದೇ ಪ್ರೀತಿ. ಈ ಪ್ರೀತಿಯ ಬಗ್ಗೆ ಗಲಾತ್ಯ ಪತ್ರಿಕೆಯಲ್ಲಿ ಪೌಲನು ಹೇಳಿದ ಹಾಗೆ ಆತನು 1 ಕೊರಿಂಥಿ ಅದರ 13ನೇ ಅಧ್ಯಾಯನ ನಾವು ಓದಿಕೊಳ್ಳೋದಾದರೆ ಅಲ್ಲಿ ಆ ಪ್ರೀತಿಯ ಸಂಕೇತಗಳನ್ನು, ಶ್ರೇಷ್ಠತೆಯನ್ನು, ಅದರ ಕಾರ್ಯಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾನೆ. ಪ್ರೀತಿ ಅಂದರೆ ಏನು, ನಾವು ನಮ್ಮ ಅನಿಸಿಕೆಯಲ್ಲಿ ಇರುವಂಥದ್ದು ಪ್ರೀತಿ ಅಥವಾ ಪ್ರೀತಿಯ ಕೆಲವೊಂದು ಗುಣಲಕ್ಷಣಗಳು ಏನಾಗಿದೆ ಅನ್ನೋದನ್ನು 13ನೇ ಅಧ್ಯಾಯ 1 ಕೊರಿಂಥಿ 13ನೇ ಅಧ್ಯಾಯ 4ನೇ ವಚನ ನಾವು ಓದಿಕೊಳ್ಳೋದಾದರೆ, ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯೆ ತೋರಿಸುವಂಥದ್ದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗಿಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನ ನಂಬುತ್ತದೆ, ಎಲ್ಲವನ್ನ ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಒಂದು ವ್ಯಕ್ತಿಯ ಒಳಗಡೆ ಪರಿಶುದ್ಧಾತ್ಮನು ವಾಸವಾಗಿದ್ದಾನೆ ಎಂಬುದಾಗಿ ಗುರುತಿಸಲ್ಪಡಲಿಕ್ಕೆ ಮೊದಲನೇದಾಗಿ ಒಂದು ಶಾಂತ ಮನೋಭಾವ. ಅದಕ್ಕೆ ಪೌಲ ಗಲಾತ್ಯ ಪತ್ರಿಕೆ ಹೇಳ್ತಿದ್ದೇನೆ, ಪರಿಶುದ್ಧಾತ್ಮನಿಂದ ನಡೆಸಿಕೊಳ್ಳುವ ನೀನು ಮತ್ತೊಬ್ಬನಲ್ಲಿ ಯಾವುದಾದ್ರೂ ದೋಷಗಳನ್ನು ಕಂಡು ಬಂದರೆ ನೀನೇನು ಮಾಡಬೇಕಂದ್ರೆ ಶಾಂತ ಭಾವದಿಂದ ಅವನನ್ನು ತಿದ್ದಿ ಸರಿಪಡಿಸಬೇಕೆಂಬುದಾಗಿ. ಅಂದರೆ ಒಂದು ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟು ಪರಿಶುದ್ಧಾತ್ಮನು ಅವನೊಳಗಡೆ ವಾಸವಾಗಿರೋದಾದರೆ ನಮ್ಮಲ್ಲಿ ಕಂಡು ಬರುವಂಥದ್ದು ಶಾಂತ ಮನೋಭಾವ, ಶಾಂತರಾಗಿರ್ತೇವೆ. ಎರಡನೇದಾಗಿ ಪ್ರೀತಿಯ ಒಂದು ಗುಣಲಕ್ಷಣ. ಪ್ರೀತಿ ಅನ್ನುವಂಥದ್ದು ನಮ್ಮಲ್ಲಿ ತೋರಿ ಬರುತ್ತದೆ. ಪರಿಶುದ್ಧಾತ್ಮ ನಮ್ಮೊಳಗಡೆ ಇರುವಾಗ ಈಗಾಗಲೇ ಪ್ರೀತಿಯ ಗುಣಲಕ್ಷಣಗಳನ್ನು ನಾವು ನೋಡಿದ್ದೇವೆ. ಒಂದು, ಬಹು ತಾಳ್ಮೆ ಉಳ್ಳೋದು, ಅಂದರೆ ಶಾಂತಿಯಾಗುಳ್ಳೋವಂಥದ್ದು. ಮತ್ತು ದಯೆ ತೋರಿಸ್ತದೆ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗಿಟ್ಟು ನಡೆಯುವುದಿಲ್ಲ, ಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದೇ ಇಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡೆದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನ ನಂಬುತ್ತದೆ, ಎಲ್ಲವನ್ನ ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ತದೆ. ನಮ್ಮಲ್ಲಿ ಪ್ರೀತಿ ಇರೋದಾದರೆ ಅಥವಾ ಪರಿಶುದ್ಧಾತ್ಮನು ನಮ್ಮೊಳಗಡೆ ವಾಸವಾಗಿರೋದಾದರೆ ಇಂಥ ಗುಣಲಕ್ಷಣಗಳು ನಮ್ಮಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ನೋಡ್ರಿ, ಪರಿಶುದ್ಧಾತ್ಮನು ನಮ್ಮೊಳಗಡೆ ವಾಸವಾಗಿದ್ದಾನೆ ಎಂಬುದಾಗಿ ಒಂದು ಸಂಕೇತ ಅಥವಾ ಒಂದು ಗುರುತೇನೆಂದರೆ ಕಂಡು ಬರುವಂಥ ಶಾಂತಿ ಮತ್ತು
ನಮ್ಮಲ್ಲಿ ಕಂಡುಬರುವಂಥ ಪ್ರೀತಿ. ಇವೆರಡರಿಂದ ನಾವು ತಿಳ್ಕೊಬೋದು ನಮ್ಮೊಳಗಡೆ ಪರಿಶುದ್ಧಾತ್ಮನು ಇದ್ದಾನೆ, ಅಥವಾ ನಾವು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರು, ನಮ್ಮೊಳಗಡೆ ಪರಿಶುದ್ಧಾತ್ಮನು ಇದ್ದಾನೆ ಎಂಬುದಾಗಿ ಅನೇಕರು ನಾವು ಹೇಳದೆ ತಿಳ್ಕೊಳ್ಳಿಕ್ಕೆ ಈ ಗುಣಲಕ್ಷಣಗಳು ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ. ನಮ್ಮಲ್ಲಿ ಕಂಡುಬರುವಂಥ ಶಾಂತಿ ಮತ್ತು ಪ್ರೀತಿಯ ಮೂಲಕ ನಮ್ಮೊಳಗಡೆ ಪರಿಶುದ್ಧಾತ್ಮನು ವಾಸವಾಗಿದ್ದಾನೆ ಅಂತ ನಾವು ಹೇಳದೆ ಅನೇಕರು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಎರಡನೇದಾಗಿರುವ ಸಂಕೇತ ಏನಂದರೆ, ಪರಿಶುದ್ಧಾತ್ಮನು ನಮ್ಮೊಳಗಡೆ ಬರುವಾಗ ನಾವು ದೇವರಿಗೆ ಹತ್ತಿರ ಆಗ್ತೀವಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 8ನೇ ಅಧ್ಯಾಯ ಅದರ 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಅದರ 16ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪರಿಶುದ್ಧಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ನಾವು ನೋಡಿದ್ದೇವೆ. ಎರಡನೇದಾಗಿರುವಂಥ ಸಂಕೇತ ಏನಂದರೆ, ಪರಿಶುದ್ಧಾತ್ಮನು ನಮ್ಮೊಳಗಡೆ ಬರುವಾಗ, ಪರಿಶುದ್ಧಾತ್ಮನು ನಮ್ಮೊಳಗಡೆ ವಾಸವಾಗಿರುವಾಗ ಎರಡನೇದಾಗಿ ಕಂಡು ಬರುವಂಥ ಸಂಕೇತ ಏನಂದರೆ, ನಾವು ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡ್ತೀವಿ. ಈಗ ನಾವು ಓದಿಕೊಂಡ ವಚನದಲ್ಲಿ ನೋಡ್ಬೋದು, ಪೌಲ ರೋಮಪತ್ರಿಕೆಯನ್ನು ಬರೆಯುವಾಗ ಅದರ 8ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತಾ ಇದ್ದೇನೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ತಾರೋ ಅವರೇ ದೇವರಿಗೆ ಮಕ್ಕಳು. ಸಾಧಾರಣವಾಗಿ ಎಲ್ಲರೂ ಕೂಡ ದೇವರಿಗೆ ಮಕ್ಕಳು ಎಂಬುದಾಗಿ ಗುರುತಿಸಲ್ಪಡೋಲ್ಲ. ನಾವು ಅನ್ಕೊಬೋದು ನಾವು ದೇವ್ರಿಗೆ ಮಕ್ಕಳು ಎಂಬುದಾಗಿ. ಆದರೆ ನಮ್ಮೊಳಗಡೆ ಪೌಲ ಕೊರಿಂಥ್ಯ ಪತ್ರಿಕೆ 3 ಅದರ 16ನೇ ವಚನದಲ್ಲಿ ಹೇಳೋ ಪ್ರಕಾರ ನಮ್ಮೊಳಗಡೆ ವಾಸವಾಗಿರುವಂಥ ದೇವರ ಆತ್ಮನು ನಮ್ಮನ್ನು ದೇವರ ಹತ್ತಿರಕ್ಕೆ ನಡೆಸಿಕೊಂಡು ಹೋಗ್ತಾನೆ. ದೇವರ ಹತ್ತಿರಕ್ಕೆ ನಮಗೆ ಒಂದು ಸಂಬಂಧವನ್ನು ಮಾಡಿಕೊಡ್ತಾನೆ. ಹಾಗಾದರೆ ಪರಿಶುದ್ಧಾತ್ಮನು ನಮ್ಮೊಳಗಡೆ ವಾಸವಾಗಿದ್ರೇ ನಾವು ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡಲಿಕ್ಕೆ ಸಾಧ್ಯ. ಏಕೆಂದರೆ ಆತನು ನಮ್ಮನ್ನು ನಡೆಸಿಕೊಂಡು ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡಿಸೋದನ್ನು ನಾವು ನೋಡ್ಬೋದು. ಹಾಗಾದರೆ ಎರಡನೇದಾಗಿರುವಂಥ ಸಂಕೇತ ಏನಂದರೆ, ನಾವು ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡ್ತೇವೆ. ನಾವು ನಮ್ಮೊಳಗಡೆ ಪರಿಶುದ್ಧಾತ್ಮನು ವಾಸವಾಗಿರುವಾಗ ನೀವು ನೋಡ್ಬೋದು, ನಾವು ಹೆಚ್ಚು ಲೋಕದಿಂದ ಅಗಲಿ ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡ್ತೇವೆ. ನಮಗಿರುವಂಥ ಲೋಕದ ಆಸೆಗಳನ್ನು ಬಿಡ್ತೇವೆ, ಲೋಕದ ಕಾರ್ಯಗಳನ್ನು ಬಿಡ್ತೇವೆ. ಎಲ್ಲವನ್ನ ಬಿಟ್ಟು ನಾವು ಹೆಚ್ಚು ನಮ್ಮ ದೇವರೊಂದಿಗೆ ಐಕ್ಯವಾಗಿ ಪ್ರಾರ್ಥನೆಯಲ್ಲಿರ್ಬೋದು, ದೇವರ ವಾಕ್ಯದ ಧ್ಯಾನದಲ್ಲಿರ್ಬೋದು, ಹೀಗೆ ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡ್ತೇವೆ. ಯಾಕೆಂದರೆ ದೇವರ ಆತ್ಮನು ಈ ಲೋಕದ ಕುರಿತು ಚಿಂತಿಸೋದಿಲ್ಲ, ಶರೀರದ ಕುರಿತು ಚಿಂತಿಸೋದಿಲ್ಲ. ಯಾವಾಗಲೂ ದೇವರ ಕುರಿತು ಚಿಂತನೆ ಉಳ್ಳವರಾಗಿ ನಮ್ಮನ್ನು ನಡೆಸ್ತಾನೆ. ದೇವರ ಆತ್ಮನು ನಮ್ಮೊಳಗಡೆ ವಾಸವಾಗಿರುವಾಗ ನಮ್ಮ ಒಳಗಡೆ ಯಾವಾಗಲೂ ಚಿಂತೆ, ನಾನು ಹೇಗೆ ದೇವರಿಗೆ ಹತ್ತಿರವಾಗಲಿ, ಹೇಗೆ ನಾನು ಇನ್ನೂ ದೇವರಿಗೆ ಹತ್ತಿರ ಆಗಲಿ ಎಂಬುದಾಗಿರುವಂಥ ಚಿಂತೆ ಹೊರತುಪಡಿಸಿ ಬೇರೆ ಯಾವುದೂ ಇರೋದಿಲ್ಲ. ನಾವು ಹೆಚ್ಚು ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡ್ತೀವಿ. ಅದಕ್ಕೆ ಪೌಲ ಹೇಳ್ತಾ ಇರುವಂಥದ್ದು, ಯಾರ್ಯಾರು ದೇವರಾತ್ಮನಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ಯಾಕೆಂದರೆ ದೇವರಾತ್ಮನಿಂದ ನಡೆಸಲ್ಪಡದೆ ಹೋದರೆ ಅವರು ಏನಾಗಲ್ಲ ಅಂದರೆ, ಅವರು ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡಲಿಕ್ಕೆ ಸಾಧ್ಯ ಇಲ್ಲ. ರೋಮ 8 ಅದರ 12ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ ಅಂದರೆ ಪರಿಶುದ್ಧಾತ್ಮಾನುಸಾರವಾಗಿ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರದ ಹಂಗಿನಲ್ಲಿ ನಡೆಯಲಿಕ್ಕೆಲ್ಲ, ಶರೀರದ ಅಭಿಲಾಷೆಗೆ ಅನುಗುಣವಾಗಿ ನಡೆಯುವವರಲ್ಲ. ನಾವು ಪರಿಶುದ್ಧಾತ್ಮನ ಅನುಗುಣವಾಗಿ ನಡೆಯುವವರಾಗಿದ್ದೇವೆ. ಪರಿಶುದ್ಧಾತ್ಮನಿಗೆ ಅನುಗುಣವಾಗಿ ನಡೆಯುವಾಗ ನಾವು ದೇವರ ಮಕ್ಕಳು ಎಂಬುದಾಗಿ ಗುರುತಿಸಲ್ಪಡ್ತೇವೆ, ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡ್ತೇವೆ. ದೇವರು ನಮ್ಮನ್ನು ಹತ್ತಿರದಿಂದ ಸಂದರ್ಶಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಪರಿಶುದ್ಧಾತ್ಮನು ನಮ್ಮೊಳಗಡೆ ವಾಸವಾಗಿರುವಾಗ ಎರಡನೇದಾಗಿ ಕಂಡುಬರುವ ಸಂಕೇತ ಏನಂದರೆ, ನಾವು ದೇವರಿಗೆ ತುಂಬ ಹತ್ತಿರವಾಗ್ತೇವೆ. ಪ್ರಿಯರೇ, ದೇವರಾತ್ಮನು ನಿಮ್ಮೊಳಗಡೆ ವಾಸವಾಗಿದ್ದು ಏನಾದರೂ ದೇವರ ವಿಷಯದಲ್ಲಿ ಒತ್ತಾಯ ಪಡಿಸ್ತಾ ಇರೋದಾದರೆ, ದೇವರಾತ್ಮನು ನಿಮ್ಮೊಳಗಡೆ ವಾಸವಾಗಿದ್ದು ದೇವರ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಉಳ್ಳವರಾಗಿ ನಿಮ್ಮನ್ನು ಪ್ರೋತ್ಸಾಹಿಸ್ತಿರೋದಾದರೆ ನೀವೇನು ಮಾಡಿ ಅಂದರೆ ಪರಿಪೂರ್ಣವಾಗಿ ನಿಮ್ಮನ್ನು ಬಿಟ್ಟುಕೊಡಿ. ಯಾಕೆಂದರೆ ಆತನು ಯಾವಾಗಲೂ ನಿಮ್ಮನ್ನು, ದೇವರ ಆತ್ಮನು ನಿಮ್ಮೊಳಗಡೆ ವಾಸವಾಗಿದ್ದು ಲೋಕದ ಕುರಿತು ಹೆಚ್ಚು ನಿಮ್ಮನ್ನು ಸಂಬಂಧದಲ್ಲಿ ಬಿಡಲ್ಲ, ಲೋಕದ ಚಿಂತೆಗಳಿಗೆ ಬಿಡಲ್ಲ, ಲೋಕದ ಆಸೆಗಳಿಗೆ ಬಿಡಲ್ಲ. ಯಾವಾಗಲೂ ನಿಮ್ಮನ್ನು ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡಿಸ್ಬೇಕಂತಲೇ ಚಿಂತಿಸಿ ನಿಮ್ಮ ಕುರಿತು ಯಾವಾಗಲೂ ದೇವರಿಗೆ ಹತ್ತಿರವಾದ ಕಾರ್ಯಗಳನ್ನೇ ಆತನ ಅನುಕೂಲ ಮಾಡಿ ಕೊಡ್ತಾ ಇರ್ತಾನೆ. ದೇವರೊಂದಿಗೆ ಪ್ರಾರ್ಥನೆ ಮಾಡೋದಿರ್ಬೋದು, ವಾಕ್ಯದಾನ ಮಾಡೋದಿರ್ಬೋದು, ಉಪವಾಸ ಮಾಡೋದಿರ್ಬೋದು, ಪ್ರಾರ್ಥನೆಯಲ್ಲಿ ಗಂಟೆಗಟ್ಟಲೆ ಕೂರುವಂಥದ್ದಿರ್ಬೋದು, ಇಂಥ ಕಾರ್ಯಗಳನ್ನು ದೇವರ ಆತ್ಮ ನಮ್ಮೊಳಗಡೆ ಇದ್ದುಕೊಂಡು ಎಂಕರೇಜ್ ಮಾಡ್ತಾ ಇರ್ತಾನೆ. ಮತ್ತು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಿಂದ ನಮ್ಮನ್ನು ಬಿಡಿಸ್ತಾ ಇರ್ತಾನೆ, ದೇವರಿಗೆ ಇಷ್ಟವಿಲ್ಲದ ಸ್ಥಳಗಳಿಂದ ನಮ್ಮನ್ನು ಹೊರತರ್ತಾ ಇರ್ತಾನೆ. ಇದೆಲ್ಲವೂ ದೇವರಿಗೆ ಹತ್ತಿರ ಉಳ್ಳವರಾಗಿ ನಮ್ಮನ್ನು ಮಾರ್ಪಡಿಸುವಂಥ ಒಂದು ಸಂಕೇತವಾಗಿದೆ. ಹಾಗಾದರೆ ನಿನ್ನೊಳಗಡೆ ದೇವರಾತ್ಮನು ವಾಸವಾಗಿರೋದಾದರೆ ನೀನು ಯಾವಾಗಲೂ ದೇವರಿಗೆ ದೂರ ಆಗಲ್ಲ, ದೇವರಿಗೆ ಹತ್ತಿರ ಉಳ್ಳವನಾಗಿ ಮಾರ್ಪಡ್ತೀಯ. ದೇವರಿಗೆ ನಿನ್ನ ಸ್ವಭಾವಗಳು ಇಷ್ಟವುಳ್ಳ ಸ್ವಭಾವಗಳಾಗಿ ಮಾರ್ಪಡ್ತಿದೆ. ಯಾಕೆಂದರೆ ದೇವರಾತ್ಮನು ದೇವರಿಗೆ ಇಷ್ಟವಾದ ಸ್ವಭಾವಗಳನ್ನು ನಿನ್ನಲ್ಲಿ ಪ್ರಕಟಿಸುವ ಹಾಗೆ ನಿನ್ನನ್ನು ದೇವರಾತ್ಮನು ನಡೆಸಿ ಬರ್ತಾ ಇರ್ತಾನೆ. ಹಾಗಾದರೆ ಎರಡನೇದಾಗಿರುವಂಥ ಸಂಕೇತ ಏನಂದರೆ, ನಾವು ದೇವರಿಗೆ ಹತ್ತಿರ ಉಳ್ಳವರಾಗಿ ಮಾರ್ಪಡ್ತೀವಿ. ಮೂರನೇದಾಗಿರುವಂಥದ್ದು ನಾವು ನೋಡ್ಬೋದು, ಪ್ರಕಟಣೆ ಮತ್ತು ದೇವರ ಶಕ್ತಿ.
ದೇವರಾತ್ಮನು ನಮ್ಮೊಳಗಡೆ ವಾಸವಾಗಿರುವಾಗ ಕೆಲವೊಂದು ಪ್ರಕಟಣೆಗಳನ್ನು ನಾವು ಹೊಂದಿಕೊಳ್ತೇವೆ. ಮತ್ತೆ ನಾವು ನೋಡೋದಾದರೆ ದೇವರ ಆತ್ಮನ ಶಕ್ತಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸಾಧಾರಣವಾಗಿ ನಾವು ನೋಡ್ಬೋದು ಕೆಲವೊಂದು ಪ್ರಕಟಣೆಗಳು ಅಥವಾ ಹೊಸ ಹೊಸ ಆಲೋಚನೆಗಳು ನಮಗೆ ದೇವರಿಂದೇ ಅಲ್ಲದೆ ಬೇರೆ ಎಲ್ಲಿಯೂ ಕೂಡ ನಾವು ಪಡ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆಂದರೆ ದೇವರೇ ನಮ್ಮೊಳಗಡೆ ಹೊಸ ಹೊಸ ಆಲೋಚನೆಗಳನ್ನು ಕೊಡುವ ಆತನಾಗಿದ್ದಾನೆ. ನಾವು ಯಾವಾಗ ಹೊಸ ಹೊಸ ಆಲೋಚನೆಗಳೆಲ್ಲ ದೇವರಿಂದ ಪಡ್ಕೊಳ್ತೀವೋ ಆಗ ದೇವರು ನಮ್ಮನ್ನು ಉತ್ತಮವಾದ ಸ್ಥಿತಿಯಲ್ಲಿ ನಡೆಸುವಂಥ ದೇವರಾಗಿರ್ತಾರೆ. ನಾವು ಓದಿಕೊಂಡ ಮತ್ತೆ ಒಂದು ವಾಕ್ಯಕ್ಕೆ ಹಿಂದಿರುಗಿ ಬರೋದಾದರೆ 1 ಕೊರಿಂಥ್ಯ 2ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ಬೋದು. ಅಲ್ಲಿ ಕೆಲವೊಂದು ವಾಕ್ಯಗಳು ಬರೆಯಲ್ಪಟ್ಟಿದೆ. ಅದರ 10ನೇ ವಚನ, ನಮ್ಮನ್ನಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ನೋಡಿ, ಅಲ್ಲಿ ಕೆಲವೊಂದು ಪ್ರಕಟಿಸಿದನು ಎಂಬುದಾಗಿರುವಂಥ ಹೇಳಿಕೆಯನ್ನು ಬರೆಯಲ್ಪಟ್ಟಿದೆ. ಏನು ಪ್ರಕಟಿಸಿದ್ದಾನೆ ಅಲ್ಲಿ ನಾವು ನೋಡ್ಬೋದು. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ನೋಡಿ, ಇಲ್ಲಿ ಕೆಲವೊಂದು ಪ್ರಕಟಣೆಗಳು ದೇವರ ಆತ್ಮನು ಪ್ರಕಟಿಸಿಕೊಡೋದನ್ನು ನಾವು ನೋಡ್ಬೋದು. ಮತ್ತು ಅದರ 14ನೇ ಅಥವಾ 13ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ಇವುಗಳನ್ನು ಮನುಷ್ಯ ಜ್ಞಾನವು ಕಲ್ಪಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವುಗಳನ್ನು ಆತನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸಿದ್ದೇವೆ. ನೋಡ್ಬೋದು, ನಾವು ಇಲ್ಲಿ ದೇವರಾತ್ಮನೇ ಕೆಲವೊಂದು ಪ್ರಕಟಣೆಗಳನ್ನು ಪೌಲನಿಗೆ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದರೆ 3ನೇದಾಗಿರುವಂಥ ಸಂಕೇತ ಏನಂದರೆ, ಕೆಲವೊಂದು ಪ್ರಕಟಣೆಗಳು ನಮ್ಮೊಳಗಡೆ ಇರುವಾಗ ದೇವರಾತ್ಮನು ನಮಗೆ ಕೊಡ್ತಾ ಇರ್ತಾನೆ. ಕೆಲವೊಂದು ಹೊಸ ಹೊಸ ಆಲೋಚನೆಗಳನ್ನು ದೇವರಾತ್ಮನು ನಮ್ಮೊಳಗಡೆ ಇದ್ದುಕೊಂಡು ಕೊಡ್ತಾ ಇರ್ತಾನೆ. ಅದು ಯಾರ ಬಗ್ಗೆ ಆಗಿರ್ತದೆ ಅಂದರೆ ದೇವರ ಬಗ್ಗೆ ಆಗಿರ್ತದೆ. ಅದಕ್ಕೆ ಅದರ 10ನೇ ವಚನ 1 ಕೊರಿಂಥ್ಯ 2:10ನೇ ವಚನದಲ್ಲಿ ನಾವು ನೋಡ್ಬೋದು, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ದೇವರ ಕುರಿತು, ಬೇರೆ ಯಾವುದೂ ಅಲ್ಲ, ಲೋಕದ ಕುರಿತಲ್ಲ, ಲೋಕದ ಐಶ್ವರ್ಯದ ಕುರಿತಲ್ಲ, ಲೋಕದ ಹಣಕಾಸಿನ ಕುರಿತಲ್ಲ, ದೇವರ ಕುರಿತು ನಮಗೆ ಕೆಲವೊಂದು ಪ್ರಕಟಣೆಗಳು ಸಿಗ್ತಾ ಇರ್ತದೆ. ದೇವರ ಆ ಪ್ರೀತಿಯ ಕುರಿತು, ದೇವರ ಶಕ್ತಿಯ ಕುರಿತು, ದೇವರ ಕರುಣೆ ಕುರಿತು, ದೇವರ ದಯೆ ಕುರಿತು ಹೊಸ ಹೊಸ ಪ್ರಕಟಣೆಗಳನ್ನು ನಾವು ನೋಡ್ಬೋದು. ಪೌಲನ ಅನುಭವದಲ್ಲಿ ಆತನು ಹೇಳಿದ್ದಾನೆ, ನನ್ನೊಳಗಡೆ ಇರುವಂಥ ದೇವರ ಆತ್ಮನು ನನಗೆ ಪ್ರಕಟಿಸಿಕೊಡ್ತಾನೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ದೇವರ ಆತ್ಮನು ನಮ್ಮೊಳಗಡೆ ವಾಸವಾಗಿರುವಾಗ ಹೊಸ ಹೊಸ ಪ್ರಕಟಣೆಗಳನ್ನು ನಮಗೆ ದೇವರ ಆತ್ಮನು ಪ್ರಕಟಿಸಿಕೊಡೋದನ್ನು ನಾವು ನೋಡ್ಬೋದು. ಹೊಸ ಹೊಸ ಪ್ರಕಟಣೆಗಳನ್ನು ದೇವರ ಆತ್ಮನು ನಮಗೆ ಪ್ರಕಟಿಸಿಕೊಡ್ತಾ ಇದ್ದೇನೆ. ಪ್ರಕಟಣೆ ಮತ್ತು ಶಕ್ತಿ ಎಂಬುದಾಗಿ ನಾವು ನೋಡಿದ್ದೇವೆ. ಶಕ್ತಿ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಚನ ನಾವು ಓದಿಕೊಂಡಾಗ ನೀವು ನೋಡಿರ್ಬೋದು, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಂಡು, ಶಕ್ತಿಯನ್ನು ಹೊಂದಿಕೊಂಡು. ಹಾಗಾದರೆ ಪರಿಶುದ್ಧಾತ್ಮನು ನಮ್ಮೊಳಗಡೆ ಬಂದಾಗ ನಮಗೇನು ಸಿಗ್ತದೆ ಅಂದರೆ ಒಂದು ಶಕ್ತಿ ಸಿಗ್ತದೆ, ಒಂದು ಶಕ್ತಿಯನ್ನು ನಾವು ಹೊಂದಿಕೊಳ್ತೇವೆ. ಪರಿಶುದ್ಧಾತ್ಮನು ನಮ್ಮ ಬಲಹೀನವಾದ ಶರೀರವನ್ನು ತನ್ನ ಶಕ್ತಿಯಿಂದ ತುಂಬಿಸುವವನಾಗಿದೆ. ನೋಡ್ಬೋದು, ಅಪೊಸ್ತಲರು ಈ ಪರಿಶುದ್ಧಾತ್ಮನ ಬಲವನ್ನು, ಶಕ್ತಿಯನ್ನು ಹೊಂದುವ ತನಕ ಅವ್ರು ಏನಾಗಿದ್ದಾರೆ ಅಂದರೆ ತುಂಬ ಭಯಪಡುವವರಾಗಿದ್ದರು. ಅಲ್ಲಿ ಯೋಹಾನನ ಬರೆಸುವಾರ್ತೆ 19ನೇ ಅಧ್ಯಾಯದಲ್ಲಿ ಒಂದು ಚರಿತ್ರೆಯನ್ನು ನಾವು ನೋಡೋದಾದರೆ, ಅಲ್ಲಿ ಯಹೂದ್ಯರಿಗೆ ಭಯಪಟ್ಟು ಅವರಿರುವಂಥ ಮನೆ ಬಾಗಿಲುಗಳನ್ನೆಲ್ಲ ಮುಚ್ಚಿಕೊಂಡು ಕುಂತಿದ್ರು. ಅಲ್ಲಿ ಯೇಸು ಸ್ವಾಮಿ ಬಂದು ಅವರನ್ನು ಬಲಪಡಿಸಿದ್ದನ್ನು ನಾವು ನೋಡ್ತೇವೆ. ಆದರೂ ಕೂಡ ಅವರಿಗೆ ಮನುಷ್ಯರ ಭಯ ಹೋಗಿರಲಿಲ್ಲ. ಏನಾಗ್ಬಿಡ್ತದೋ, ಜೀವಿತ ಏನು ಅಲ್ಲಿ ಸಂಭವಿಸ್ಬಿಡ್ತದೆ ಎಂಬುದಾಗಿರುವಂಥ ಭಯ ಇತ್ತು. ಆದರೆ ಈ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನ ಅವರ ಮೇಲೆ ಬಂದು ಅವರನ್ನು ತುಂಬಿಕೊಂಡು ಪರಿಶುದ್ಧಾತ್ಮ ಭರಿತರಾದ ಮೇಲೆ ಅವರಿಗೆ ಆ ಒಳಗಡೆ ಬಂದಂಥ ಶಕ್ತಿ ಅವರನ್ನು ಬಲಪಡಿಸಿ ಅವರೊಳಗಡೆ ತುಂಬ ಬಲವಾದ ಒಂದು ಶಕ್ತಿ ಉಳ್ಳವರಾಗಿ ಮಾರ್ಪಟ್ಟರು, ಒಂದು ಬಲವಾದ ವ್ಯಕ್ತಿಗಳಾಗಿ ಮಾರ್ಪಟ್ಟರು. ಅಲ್ಲಿ ಮರಣಕ್ಕೂ ಭಯಪಟ್ಟಿಲ್ಲ, ಯಾವ ಸೆರೆಮನೆಗಳಿಗೂ ಭಯಪಟ್ಟಿಲ್ಲ, ಯಾವ ಮನುಷ್ಯರಿಗೂ ಭಯಪಟ್ಟಿಲ್ಲ. ಪೇತ್ರನು ಕೂಡ ಎದ್ದು ನಿಂತು 3,000 ಜನರನ್ನು ಕರ್ತನ ಕಡೆಗೆ ನಡೆಸಿದ್ದನ್ನು ನಾವು ನೋಡ್ತೇವೆ. ಮಾತ್ರ ಅಲ್ಲ, ಅಲ್ಲಿ ಹಿರೀ ಸಭೆಯವರ ಎಲ್ಲ ಮಾತುಗಳನ್ನು ಆತನು ಎದುರಿಸಿ ಮಾತಾಡೋದನ್ನು ನಾವು ನೋಡ್ತೇವೆ. ಸಾಧಾರಣವಾದಲ್ಲ, ಶಕ್ತಿ ಉಳ್ಳ ಮಾತುಗಳನ್ನು ಅಲ್ಲಿ ದೇವರ ಆತ್ಮನ ಅವರೊಳಗಡೆ ಇದ್ದುಕೊಂಡು ಪ್ರಕಟಿಸಿದ್ದನ್ನು ನೋಡ್ತೇವೆ. ಸಾಧಾರಣವಾದವರು ಇವರೊಳಗಡೆ ಹೇಗೆ ಇಂಥ ಮಾತುಗಳು, ಇಂಥ ಶಕ್ತಿ ಉಳ್ಳ ಮಾತುಗಳು, ಇಂಥ ಪ್ರಬಲವುಳ್ಳ ಮಾತುಗಳು ಎಂಬುದಾಗಿ ಅಲ್ಲಿರುವ ಜನರು ಅತ್ಯಾಶ್ಚರ್ಯ ಪಡುವ ರೀತಿಯಲ್ಲಿ
ದೇವರು ಕಾರ್ಯ ಮಾಡಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಪ್ರಿಯರೇ, ನಮ್ಮೊಳಗಡೆ ಪರಿಶುದ್ಧಾತ್ಮನು ಬಂದಾಗ ನಾವು ಬಲಹೀನರೇ, ಹೌದು. ನಾವು ಮನುಷ್ಯರಿಗೆ ಭಯಪಡ್ತೇವೆ, ನಮ್ಮ ಜೀವಿತದ ಕುರಿತು ಭಯಪಡ್ತೇವೆ, ನಮಗೆ ಮುಂದೆ ಏನಾಗ್ಬಿಡ್ತದೋ ಅನ್ನೋ ಭಯ, ನಮಗೆ ಎಲ್ಲದರ ಕುರಿತು ಭಯವಿದೆ. ಆದರೆ ಪರಿಶುದ್ಧಾತ್ಮನು ನಮ್ಮೊಳಗಡೆ ಇದ್ದುಕೊಂಡು ನಮ್ಮ ಭಯದ ಅವಸ್ಥೆಯನ್ನು ನೀಗಿಸಿ ನಮ್ಮೊಳಗಡೆ ಒಳ್ಳೆಯ ಒಂದು ಶಕ್ತಿಯುತ ಜೀವಿತವನ್ನು ನಮಗೆ ದಯಪಾಲಿಸೋದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ಪೌಲ ಮತ್ತೊಂದು ಆತನ ಅನುಭವ ಕಾರ್ಯವನ್ನು ಹೇಳಿರೋದನ್ನು 1 ಕೊರಿಂಥಿ 2ನೇ ಅಧ್ಯಾಯದ ಅದರ 4-5ನೇ ವಚನವನ್ನು ಓದಿಕೊಳ್ಳೋದಾದರೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕೆಂದು ನನ್ನ ಬೋಧನೆಗಳಲ್ಲಿ, ಪ್ರಸಂಗಗಳಲ್ಲಿ ಮನಹೋಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಉಪಯೋಗಿಸಿದೆ. ನಾವು ನೋಡ್ಬೋದು, ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕೆಂದು ನಾನೇನು ಮಾಡಿದ್ದೇನೆ ಅಂದರೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದ್ದೇನೆ. ಇಲ್ಲಿ ನೋಡಿ, ದೇವರಾತ್ಮನಲ್ಲಿ ಒಂದು ಬಲವಿದೆ. ಆ ಬಲವನ್ನು ತೋರ್ಪಡಿಸುವಂಥ ವಾಕ್ಯಗಳನ್ನೇ ನಾನು ನಿಮಗೆ ಸಾರಿದ್ದೇನೆ ಎಂಬುದಾಗಿ ಪೌಲನು ಹೇಳೋದನ್ನು ನಾವು ನೋಡ್ತೇವೆ. ದೇವರ ಆ ಶಕ್ತಿಯನ್ನು ನಾವು ಆಧಾರ ಮಾಡಿಕೊಳ್ಬೇಕು. ಅದು ಎಲ್ಲಿಂದ ಸಿಗ್ತದೆ ಅಂದರೆ ದೇವರ ಆತ್ಮನ ಮೂಲಕವಾಗಿ ಸಿಗ್ತದೆ. ಅದಕ್ಕೆ ಅಲ್ಲಿ ವಾಗ್ದಾನವಾಗಿ ಏಸಪ್ಪ ಹೇಳ್ತಿದ್ರೆ, ನಿಮ್ಮ ಮೇಲೆ ಪರಿಶುದ್ಧಾತ್ಮನು ಬಂದಾಗ ನೀವು ಬಲ ಹೊಂದ್ಕೊಳ್ತೀರ, ಶಕ್ತಿಯನ್ನು ಹೊಂದ್ಕೊಳ್ತೀರ. ಶಾರೀರಿಕವಾಗಿರುವಂಥ ಶಕ್ತಿ ಅಲ್ಲ, ಆತ್ಮಿಕವಾದ ಒಂದು ಶಕ್ತಿ. ಅದಕ್ಕೆ ಎಫೆಸ್ಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪೌಲ ಎಫೆಸ್ಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಒಂದು ಮಾತನ್ನು ಹೇಳೋದನ್ನು ನಾವು ಅಲ್ಲಿ 3ನೇ ಅಧ್ಯಾಯದ 14-15ನೇ ವಚನವನ್ನು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನರು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದುವವರಾಗಿಯೂ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷವಾದ ಬಲ, ನಾವು ದೇವರಾತ್ಮನ ಮೂಲಕವಾಗಿಯೇ ನಮ್ಮ ಆತ್ಮನಲ್ಲಿ ಒಂದು ಬಲವನ್ನು ಹೊಂದ್ಕೊಳ್ತೇವೆ. ಏನು ಶಕ್ತಿ, ಒಂದು ರಹಸ್ಯ ಅಂದರೆ ನೋಡ್ರಿ, ನಾವು ದೇವರಾತ್ಮನು ನಮ್ಮೊಳಗಡೆ ವಾಸವಾಗಿರುವಾಗ ನಮ್ಮ ಶರೀರಕ್ಕೆಲ್ಲ ಶಕ್ತಿ ಸಿಕ್ಕೋದು. ಒಳಗಡೆ ಇರುವಂಥ ಆತ್ಮನಿಗೆ ಒಂದು ಶಕ್ತಿ ಅನ್ನುವಂಥದ್ದು ಬರ್ತದೆ. ದೇವರಾತ್ಮನು ನಮ್ಮೊಳಗಡೆ ಇರುವ ಆತ್ಮನು ಎರಡೂ ಕೂಡ ಒಂದು ಕನೆಕ್ಟ್ ಆಗಿ ನಮ್ಮೊಳಗಡೆ ಇರುವ ಆತ್ಮನು ಬಲಗೊಳ್ತಾನೆ, ನಮ್ಮೊಳಗಡೆ ಇರುವ ಆತ್ಮನು ವಿಶೇಷವಾದ ಶಕ್ತಿಯನ್ನು ತುಂಬಿಕೊಳ್ತಾನೆ. ಆಗ ನಮ್ಮ ಶರೀರದ ಎಲ್ಲ ಇಚ್ಛೆಗಳನ್ನು ನಾವು ಜಯಿಸಿ ಮುಂದೆ ಹೋಗ್ಬೋದು. ಅದಕ್ಕೆ ಪೌಲ ಅನೇಕ ಪತ್ರಿಕೆಗಳಲ್ಲಿ ಹೇಳಿದ್ದಾನೆ, ಶರೀರದ ಇಚ್ಛೆಗಳನ್ನು ಜಯಿಸುವಂಥದ್ದು ಅದು ದೇವರಾತ್ಮನ ಮೂಲಕ ಮಾತ್ರವೇ ಅಂತ. ಹಾಗಾದರೆ ನಮ್ಮೊಳಗಡೆ ಇರುವಂಥ ಪರಿಶುದ್ಧಾತ್ಮನ ಶಕ್ತಿ ನಮ್ಮ ಶರೀರದ ಇಚ್ಛೆಗಳ ಮೇಲೆ ಅದು ಏನಾಗ್ತದೆ ಅಂದರೆ ಜಯವನ್ನು ಹೊಂದಿಕೊಳ್ತದೆ. ಹಾಗಾದರೆ ಪರಿಶುದ್ಧಾತ್ಮನ ಮೂಲಕ ನಮಗೆ ಪ್ರಕಟಣೆ ಮತ್ತು ಶಕ್ತಿ, 3ನೇದಾಗಿ ಅದು ಒಂದು ಸಂಕೇತವಾಗಿದೆ. 4ನೇದಾಗಿ ನಾವು ನೋಡ್ಬೋದು ಆನಂದ. ಪರಿಶುದ್ಧಾತ್ಮನು ನಮ್ಮೊಳಗಡೆ ಇರುವಾಗ ನಮಗೆ ಯಾವಾಗಲೂ ಸಂತೋಷ, ಆನಂದವಾಗಿರ್ತದೆ. ಯಾಕೆಂದರೆ ಗಲಾತ್ಯ ಪತ್ರಿಕೆಯಲ್ಲೇ ನಾವು ಓದಿಕೊಂಡಿದ್ದೇವೆ. ಗಲಾತ್ಯ ಅದರ 5:22 ನಾವು ಓದಿಕೊಳ್ಳುವಾಗ ಅಲ್ಲಿ ನಾವು ನೋಡ್ಬೋದು, ಕೆಲವೊಂದು ಫಲಗಳ ಕುರಿತು ಹೇಳ್ತಾ ಬರುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರಾತ್ಮನಿಂದ ಉಂಟು ಆಗುವ ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ. ಪ್ರೀತಿ ಮತ್ತು ಸಂತೋಷ, ಸಮಾಧಾನ ಇವು ಆ ಒಂದು ವಿಭಾಗದಲ್ಲಿ ಬರೆಯಲ್ಪಟ್ಟಿದೆ. ನೋಡ್ಬೋದು 9 ಫಲಗಳಿದೆ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಶಾಧತ್ವ, ಶಮೆದಮೆ. ಇಲ್ಲಿ ನೋಡಿ, ಪ್ರೀತಿ, ಸಂತೋಷ, ಸಮಾಧಾನ ಇದು ದೇವರ ಸಂಬಂಧವಾಗಿರುವಂಥ ಫಲಗಳು. ದೀರ್ಘಶಾಂತಿ, ದಯೆ, ಉಪಕಾರ ಅನ್ನುವಂಥದ್ದು ಮತ್ತೊಬ್ಬರು ಇತರರ ಸಂಬಂಧವಾಗಿರುವಂಥ ಫಲಗಳು. ನಂಬಿಕೆ, ಶಾಧತ್ವ, ಶಮೆದಮೆ ಅನ್ನುವಂಥದ್ದು ವೈಯಕ್ತಿಕವಾಗಿ ನಮಗಿರಬೇಕಾದ ಫಲಗಳು. ಅಲ್ಲಿ ದೇವರ ಸಂಬಂಧವಾಗಿರುವ ಫಲಗಳಲ್ಲಿ ಪ್ರೀತಿ ಮತ್ತು ಸಂತೋಷ ಅದು ಆನಂದಕ್ಕೆ ಸೂಚಿತವಾದದ್ದು. ನಮ್ಮೊಳಗಡೆ ಪರಿಶುದ್ಧಾತ್ಮನು ಬರುವಾಗ ನಾವು ಯಾವಾಗಲೂ ಸಂತೋಷವಾಗಿ, ಸಮಾಧಾನವಾಗಿ ನಮ್ಮ ಜೀವಿತವನ್ನು ನಾವೇನು ಮಾಡ್ತೀವಿ ಅಂದರೆ ನಡೆಸಿಕೊಂಡು ಹೋಗುವವರಾಗಿರ್ತೇವೆ. ಪರಿಶುದ್ಧಾತ್ಮನು ನಮ್ಮೊಳಗಡೆ ಬಂದಾಗ ನಾವು ಸಂತೋಷ, ಸಮಾಧಾನವನ್ನು ದೇವರ ಸ್ತುತಿ ಪದಗಳ ಮೂಲಕ ನಾವು ತೋರ್ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಎಫೆಸ್ಯ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಚನದಲ್ಲಿ ಪೌಲ ಹೀಗೆ ಬರೆದು ತಿಳಿಸಿದ್ದಾನೆ, ಆದರೆ ಪರಿಶುದ್ಧಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರನ್ನೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ
ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರನ್ನೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಇಲ್ಲಿ ಒಂದು ಸಂತೋಷವನ್ನು ನಾವು ಕಾಣ್ಬೋದು. ಯಾವಾಗಲೂ ಒಂದು ಭಕ್ತನು ದೇವರಾತ್ಮನಿಂದ ತುಂಬಲ್ಪಟ್ಟು ಅಥವಾ ದೇವರಾತ್ಮನು ತನ್ನೊಳಗಡೆ ಇರುವಾಗ ಸಂತೋಷವಾಗಿ ದೇವರನ್ನು ಆನಂದವಾಗಿ ದೇವರನ್ನು ಹಾಡುಗಳ ಮೂಲಕ ಆತ್ಮ ಸಂಬಂಧವಾದ ಸ್ತುತಿ ಪದಗಳ ಮೂಲಕ ಕೀರ್ತನೆ ಮೂಲಕ ಯಾವಾಗಲೂ ಸ್ತುತಿಸುವವನಾಗಿರುತ್ತೆ. ನೀವು ನೋಡ್ಬೋದು, ಪರಿಶುದ್ಧಾತ್ಮನು ನಮ್ಮೊಳಗಡೆ ಇರುವಾಗ ನಮಗೆ ಯಾವಾಗಲೂ ಒಂದು ಪ್ರೇರಣೆ, ದೇವರನ್ನ ಸ್ತುತಿಸಬೇಕು, ದೇವರನ್ನ ಆರಾಧಿಸಬೇಕು, ದೇವರನ್ನ ಮಹಿಮೆ ಪಡಿಸಬೇಕು ಅನ್ನೋಂಥ ಪ್ರೇರಣೆಗಳು ನಮಗೆ ನಿರಂತರವಾಗಿ ಉಂಟಾಗ್ತಾ ಇರ್ತದೆ. ಈ ಪ್ರೇರಣೆ ಅನ್ನುವಂಥದ್ದು ದೇವರೊಂದಿಗೆ ನಮಗೆ ಒಳ್ಳೆಯ ಒಂದು ಸಂಬಂಧವನ್ನು ಕೂಡ ಕಲ್ಪಿಸಿಕೊಡುವಂಥ ಒಂದು ಪ್ರೇರಣೆ ಆಗಿದೆ. ಹಾಗಾದರೆ ಲಾಸ್ಟ್ 5ನೇದಾಗಿರುವಂಥ ಸಂಕೇತವನ್ನು ನಾವು ನೋಡಿಕೊಂಡು ಈ ವಾಕ್ಯ ಭಾಗವನ್ನು ನಾವು ಮುಗಿಸಿಕೊಳ್ಳೋಣ. 5ನೇದಾಗಿರುವಂಥ ಸಂಕೇತ ಯಾವುದಂದರೆ ವಿಮೋಚನೆ. ದೇವರಾತ್ಮನು ನಮ್ಮೊಳಗಡೆ ಬರುವಾಗ ನಮಗೆ ಒಂದು ವಿಮೋಚನೆ ಅನ್ನುವಂಥದ್ದು ಸಿಗ್ತದೆ. ವಿಮೋಚನೆ, ದೇವರಾತ್ಮನು ನಮ್ಮೊಳಗಡೆ ಇರುವಾಗಲೇ ನಮಗೆ ಒಂದು ವಿಮೋಚನೆ. ಅದಕ್ಕೆ ಎಫೆಸ್ಯ ಪತ್ರಿಕೆ 4:30 ವಚನವನ್ನು ನಾವು ನೋಡುವಾಗ, ದೇವರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆಯನ್ನು ಹೊಂದಿದ್ದೀರಲ್ಲ. ಯಾವುದರಿಂದ ವಿಮೋಚನೆ ಹೊಂದಿದ್ದೇವೆ ಅಂದರೆ ಪಾಪದಿಂದ ವಿಮೋಚನೆಯನ್ನು ಹೊಂದಿದ್ದೇವೆ. ವಿಮೋಚನೆ ದಿನಕ್ಕಾಗಿ ಮುದ್ರೆಯನ್ನು ಹೊಂದಿದ್ದೀರಿ. ನಮಗೆ ಪರಿಶುದ್ಧಾತ್ಮನಿಂದ ಒಂದು ವಿಮೋಚನೆ ಅನ್ನುವಂಥದ್ದು ಸಿಕ್ಕಿದೆ, ಒಂದು ಮುಕ್ತಿ ಅನ್ನುವಂಥದ್ದು ಸಿಕ್ಕಿದೆ. ಪರಿಶುದ್ಧಾತ್ಮನು ನಮ್ಮೊಳಗಡೆ ಬಂದು ವಾಸವಾಗಿದ್ದು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ, ತನ್ನೊಳಗಡೆ ನಮಗೆ ಒಂದು ಮುದ್ರೆಯನ್ನು ಹಾಕಿದ್ದಾನೆ, ನಮ್ಮನ್ನು ವಿಮೋಚನೆ ಕಡೆಗೆ ನಡೆಸ್ತಾ ಇದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಪರಿಶುದ್ಧಾತ್ಮನ ಕುರಿತು ವಾಗ್ದಾನ ಮಾಡುವಾಗ ಕೆಲವೊಂದು ಮಾತುಗಳನ್ನು ಅಲ್ಲಿ ಹೇಳಿ ತಿಳಿಸಿರೋದನ್ನು ನೀವು ಓದಿ ನೋಡಿರ್ಬೋದು. ಪರಿಶುದ್ಧಾತ್ಮನು ನಿಮ್ಮೊಳಗಡೆ ಬಂದಾಗ ಅಥವಾ ಪರಿಶುದ್ಧಾತ್ಮನು ಆ ಸಹಾಯಕನು ಎಂಬುದಾಗಿರುವಂಥ ಅನೇಕ ಪದಗಳನ್ನು ಉಪಯೋಗಿಸಿ ಆತನು ಅಲ್ಲಿ ಹೇಳಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 16ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು, ನೀವು ಆತನನ್ನು ಬಲ್ಲಿರಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಪರಿಶುದ್ಧಾತ್ಮನು ನಮ್ಮೊಳಗಡೆ ಇರುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮುಂದುವರಿಸಿಕೊಂಡು ನಾವು ಅದೇ ಪರಿಶುದ್ಧಾತ್ಮನ ಬಗ್ಗೆ ಮತ್ತೆ ಯೇಸು ಸ್ವಾಮಿ ಹೇಳಿರುವಂಥ ಮಾತುಗಳನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯದ ಅದರ 7ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನಾವು ನೋಡ್ಬೋದು. ಮತ್ತು 12ನೇ ಮತ್ತು 13ನೇ ವಚನವನ್ನು ಓದಿಕೊಳ್ಳೋದಾದರೆ, ನಾನು ನಿಮಗೆ ಹೇಳಬೇಕಾದದ್ದನ್ನು ಇನ್ನೂ ಬಹಳವಾಗಿ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಹೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಎಂಬುದಾಗಿ ನಾವು ನೋಡ್ಬೋದು. ಹಾಗಾದರೆ ಪರಿಶುದ್ಧಾತ್ಮನು ಕೆಲವೊಂದು ವಿಮೋಚನೆಯನ್ನು ನಮ್ಮಲ್ಲಿ ಇದ್ದುಕೊಂಡು ಮಾಡ್ತಾ ಇರ್ತಾನೆ. ದೇವರ ಕುರಿತು ದೇವರಿಗೆ ಇಷ್ಟವಿಲ್ಲದ ಎಲ್ಲ ಕಾರ್ಯಗಳಿಂದ ದೇವರು ಆ ಪರಿಶುದ್ಧಾತ್ಮನು ನಮ್ಮೊಳಗಡೆ ಇದ್ದುಕೊಂಡು ನಮ್ಮನ್ನು ವಿಮೋಚಿಸ್ತಾ ಇರ್ತಾನೆ. ಅಲ್ಲಿ ನಾವು ನೋಡ್ಬೋದು, ಪರಿಶುದ್ಧಾತ್ಮ ನಮ್ಮೊಳಗಡೆ ಬಂದಾಗ 16:8ನೇ ವಚನದ, ಆತನು ಬಂದು ಪಾಪ ಮತ್ತು ನೀತಿ ನ್ಯಾಯ ತೀರುವಿಕಿನ ಅರಿವನ್ನು ಹುಟ್ಟಿಸ್ತಾನೆ. ನಿಮ್ಮೊಳಗಡೆ ಪಾಪದಿಂದ ವಿಮೋಚನೆ ಮಾಡ್ತಾ ಇರ್ತಾನೆ. ದೇವರು ಮುಂದೆ ಒಂದು ನ್ಯಾಯ ತೀರ್ಪು ಇಟ್ಟಿದ್ದಾನೆ, ನೀತಿಯಲ್ಲಿ ಜೀವಿಸಬೇಕು. ಅನೇಕ ವಿಮೋಚನವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಆತನು ಮಾಡ್ತಾ ಬರ್ತಾನೆ. ನೋಡ್ರಿ, ಪರಿಶುದ್ಧಾತ್ಮನು ನಮ್ಮೊಳಗಡೆ ವಾಸವಾಗಿರುವಾಗ ನಮ್ಮನ್ನು ವಿಮೋಚನೆ ಮಾಡಿ ನಡೆಸ್ತಾರೆ. ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ನಾವು ಮುದ್ರೆಯನ್ನು ಹೊಂದಿದ್ದೀವಿ. ಏನರಿಂದ ವಿಮೋಚಿಸ್ತಾರೆ ಅಂದರೆ, ಈ ಲೋಕದ ಪಾಪಮಯವಾದ ಕಾರ್ಯಗಳಿಂದ ಪ್ರತಿ ಗಳಿಗೆಯಲ್ಲಿ ನಮ್ಮನ್ನು ಎಚ್ಚರಿಸಿ ಅದರಿಂದ ವಿಮೋಚಿಸ್ತಾ ಇರ್ತಾರೆ. ಅಶುದ್ಧವಾದ ಕಾರ್ಯಗಳು, ಬೇಡದೇ ಇರುವಂಥ ಕಾರ್ಯಗಳಿಂದ ನಮ್ಮನ್ನು ಯಾವಾಗಲೂ ಆತನು ಎಚ್ಚರಿಸಿ ಅದರಿಂದ ಬೇರ್ಪಡಿಸಿ ನಮ್ಮನ್ನು ನಡೆಸುವಂಥ ಕರ್ತನೆ ಆಗಿದ್ದಾನೆ. ಹಾಗಾದರೆ ಪರಿಶುದ್ಧಾತ್ಮನು ನಿಮ್ಮೊಳಗಡೆ
ವಾಸವಾಗಿರುವಾಗ 5 ಸಂಕೇತಗಳನ್ನು ನಾವು ಕಾಣ್ಬೋದು. ಒಂದನೇದಾಗಿ ಶಾಂತಿಯಾದ ಜೀವಿತ, ಎರಡನೇದಾಗಿ ಪ್ರೀತಿ. ಅಂದರೆ ಒಂದನೇದಾಗಿ ನಾವು ನೋಡ್ಬೋದು ಶಾಂತಿ ಮತ್ತು ಪ್ರೀತಿ ಅನ್ನೋದು ನಮ್ಮಲ್ಲಿ ತೋರಿ ಬರ್ತದೆ. ಎರಡನೇದಾಗಿ ದೇವರಿಗೆ ಹತ್ತಿರ ಉಳ್ಳವರಾಗಿ ನಾವು ಮಾರ್ಪಡ್ತೀವಿ. ಮೂರನೇದಾಗಿ ಕೆಲವೊಂದು ಹೊಸ ಹೊಸ ಪ್ರಕಟಣೆಗಳು ಮತ್ತು ದೇವರಾತ್ಮನ ಮೂಲಕ ಶಕ್ತಿಯನ್ನು ನಾವು ಹೊಂದಿಕೊಳ್ತೇವೆ. ನಾಲ್ಕನೇದಾಗಿ ಆನಂದಭರಿತವಾದ ಜೀವಿತ ನಮ್ಮಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ಐದನೇದಾಗಿ ಒಂದು ವಿಮೋಚನೆಯ ಕಡೆಗೆ ನಾವು ಹೋಗ್ತಾ ಇರ್ತೀವಿ. ವಿಮೋಚನಿಸಲ್ಪಟ್ಟ ಒಂದು ಕಡೆಗೆ ದೇವರಾತ್ಮ ನಿನಗೊಂದು ವಿಮೋಚನೆ ಇದೆ ಎಂಬುದಾಗಿ ದೇವರು ಹೇಳಿ ಲೋಕದ ಎಲ್ಲ ಸಂಗತಿಗಳಿಂದ ನಮ್ಮನ್ನು ವಿಮೋಚಿಸಿ ದೇವರ ಕಡೆಗೆ ನಡೆಸುವವನಾಗಿರ್ತಾರೆ. ಒಂದು ದಿನ ಪ್ರಭುವಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ಪರಿಪೂರ್ಣವಾದ ಒಂದು ವಿಮೋಚನೆಯನ್ನು ನಾವು ಹೊಂದಿಕೊಳ್ತೇವೆ ಆತನೊಂದಿಗೆ ಸೇರ್ಲಿಕ್ಕಾಗಿ. ಹಾಗಾದರೆ ಪ್ರಿಯರೇ, ಪರಿಶುದ್ಧಾತ್ಮನು ನಿಮ್ಮೊಳಗಡೆ ವಾಸವಾಗಿರೋದಾದರೆ ನಿಮ್ಮಲ್ಲಿ ಈ ಸಂಕೇತಗಳು ಕಂಡು ಬರುವಂಥದ್ದಾಗಿರ್ತದೆ. ಪರಿಶುದ್ಧಾತ್ಮನು ನಿಮ್ಮೊಳಗಡೆ ಇದ್ದಾನೆ ಎಂಬುದಾಗಿ ಇದರ ಮೂಲಕ ನೀವು ಗುರುತಿಸಲಿಕ್ಕೂ ತಿಳುಕೊಳ್ಳಿಕ್ಕೂ ಸಾಧ್ಯವಾಗ್ತದೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಕೇಳಲ್ಪಟ್ಟ ವಾಕ್ಯಗಳನ್ನು ಅನುಸರಿಸಿ ನಡೆದುಕೊಳ್ಳಿಕ್ಕೆ ಬೇಕಾದ ಕೃಪೆ ಕೊಡು. ಪರಿಶುದ್ಧಾತ್ಮನನ್ನು ಯಾರೆಲ್ಲ ಹೊಂದಿಕೊಂಡಿಲ್ವೋ ಅವರೆಲ್ಲ ಈ ವಾಕ್ಯಗಳನ್ನು ಕೇಳುತ್ತಿರುವಾಗಲೇ ನನಗೂ ಆತ್ಮನು ಬೇಕು ಎಂಬುದಾಗಿರುವಂಥ ಒಂದು ಬಯಕೆಯನ್ನು ದೇವರೇ ಅವರೊಳಗಡೆ ನೀನು ಹುಟ್ಟಿಸು ಸ್ವಾಮಿ. ಆತ್ಮನನ್ನು ಹೊಂದಿಕೊಂಡು ದೇವರೇ ಜೀವಿಸಲಿಕ್ಕೆ ಬೇಕಾದ ಕೃಪೆಯನ್ನು ನಿನ್ನ ಮಕ್ಕಳಿಗೆ ನೀನು ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಪ್ರತ್ಯೇಕವಾಗಿ ಕೇಳಲ್ಪಟ್ಟ ವಾಕ್ಯಗಳನ್ನು ಮರೆತು ಬಿಡದೆ ದೇವರೇ, ಪರಿಶುದ್ಧಾತ್ಮನು ನಮ್ಮಲ್ಲಿ ವಾಸವಾಗಿರುವಾಗ 5 ಸಂಕೇತಗಳನ್ನು 5 ಗುರುತುಗಳನ್ನು ಕಾಣಬೇಕು ಎಂಬುದಾಗಿರುವಂಥ ಕುರಿತು ನಾವು ಕಂಡಿದ್ದೇವೆ. 5 ಗುರುತುಗಳು ನಿನ್ನ ಮಕ್ಕಳಲ್ಲಿ ಕಂಡು ಬರುವಾಗೆ, ತೋರಿ ಬರುವಾಗೆ, ಅದನ್ನು ಗುರುತಿಸಲ್ಪಡುವಾಗೆ ನೀನು ಕೃಪೆ ಕೊಡೆಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನು ಪ್ರಾರ್ಥನೆಯನ್ನು ಕೇಳಿ ಹಾಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇದು ಅನೇಕರಿಗೆ ದೇವರೇ ತಲುಪುವಾಗೆ, ಅನೇಕರು ಇದ್ರ ಮೂಲಕ ಸತ್ಯಾಂಶಗಳನ್ನು ತಿಳ್ಕೊಳ್ಳುವ ಹಾಗೆ ಕೃಪೆ ಕೊಡು. ಎಲ್ಲ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದಾಗೆ ಅನೇಕರು ಈ ವಾಕ್ಯಗಳನ್ನು ಕೇಳಲಿಕ್ಕಾಗಿ ಅನೇಕರಿಗೆ ಕಳಿಸಿಕೊಡಿರಿ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾರ್ಥನೆ ಮನವಿ ಇರೋದಾದರೆ ಸಂಪರ್ಕಿಸಬಹುದು. ವಾಟ್ಸಪ್ಗಳಲ್ಲಿ ಜಾಯ್ನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವ ಲಿಂಕಿಗೆ ಜಾಯ್ನ್ ಆಗಿ. ಪ್ರೈಸ್ ದ ಲಾರ್ಡ್. ಆಮೆನ್.